ನೀವು ನೋಡ್ತಾ ಇದ್ದೀರಾ ವೀಕೆಂಡ್ ಅಡ್ಡ. ನಾನು ನವಿತಾ ಅರ್ಜಿತ್. ವೀಕೆಂಡ್ ಅಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಕೆಲವರು ಟೆಂಪಲ್, ಕೆಲವರು ಪಾರ್ಕ್, ಕೆಲವರು ಮಾಲ್, ಹೀಗೆ. ಆದ್ರೆ ನಾನಿವತ್ತು ಹೇಳೋದಕ್ಕೆ ಹೊರಟಿರೋದು, ನಾನು ನಿಮ್ಗೆ ಇವತ್ತು ತೋರಿಸೋದಕ್ಕೆ ಹೊರಟಿರೋದು ಒಬ್ರು ಸ್ಪೆಷಲ್ ಅತಿಥಿ. ಅವರು ಬೇರೆ ಯಾರೂ ಅಲ್ಲ, ಆಕ್ಷನ್ ಕಿಂಗ್ ಆಗಿರುವಂತಹ ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಅವರ ಅಡ್ಡ ಯಾವುದು, ಎಲ್ಲಿರ್ತಾರೆ? ಕೆಲವೊಮ್ಮೆ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವೊಮ್ಮೆ ಸ್ಮಶಾನದಲ್ಲಿ ಇರ್ತಾರೆ, ಕೆಲವೊಮ್ಮೆ ಕಾಡಿಗೆ ಹೋಗ್ತಾರೆ. ಆದ್ರೆ ಇವತ್ತು ಅವ್ರು ಎಲ್ಲಿದ್ದಾರೆ, ಇವತ್ತು ಅವರ ವೀಕೆಂಡ್ ಅಡ್ಡ ಯಾವುದು? ಈ ಎಲ್ಲ ಹೆಸರು ಹೇಳಿದ್ವಲ್ಲ, ಅದು ಅವರ ಒಂದೊಂದು ವ್ಯಕ್ತಿತ್ವವನ್ನ ತೋರಿಸ್ತಾ ಇರುತ್ತೆ. ಹಾಗಾದ್ರೆ ಇವತ್ತು ಅವ್ರು ಎಲ್ಲಿದ್ದಾರೆ, ಅವ್ರು ಏನ್ ಮಾಡ್ತಿದ್ದಾರೆ, ವೀಕೆಂಡ್ ಅಡ್ಡದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವ ಮಾಹಿತಿನ ನಾನು ನಿಮ್ಗೆ ತೋರಿಸ್ತೀನಿ. ಫಾಲೋ ಮೀ. ನಾನಂತೂ 2-3 ಕಡೆ ಹುಡುಕ್ದೆ, ಇವ್ರು ಎಲ್ಲಿರ್ತಾರೆ, ಅಲ್ಲಿರ್ತಾರೆ ಅಂತಾರೆ, ಇಲ್ಲಿರ್ತಾರೆ ಅಂತಾರೆ, ದೇವಸ್ಥಾನ ಅಂತಾರೆ, ಪಾರ್ಕ್ ಅಂತಾರೆ, ಅದರ ಜೊತೆಗೆ ಸ್ಮಶಾನ ಅಂತಾರೆ, ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಕೊನೆಗೆ ಒಂದು ಜಾಗದಲ್ಲಿ ಇರಬಹುದು ಅಂತ ಇಲ್ಲಿ ಹುಡ್ಕೊಂಡ್ ಬಂದಿದ್ದೀನಿ. ಸರ್ ನಮಸ್ತೆ. ನಾನೊಂದು 3 ಕಡೆ ಹೋಗಿ ಬಂದೆ ಒಬ್ರಿಗೋಸ್ಕರ. ಅವ್ರು ಇಲ್ಲಿ ಇರ್ತಾರೆ ಅಂತ ಯಾರೋ ಹೇಳಿದ್ರು. ಇದಾರ ಇಲ್ವಾ ಗೊತ್ತಿಲ್ಲ. ದುನಿಯಾ ವಿಜಯ್ ಅವರು ಇದಾರಾ? ಇಲ್ಲೇ ಇದ್ರು. ಇಲ್ಲಿ ಭೀಮಾ ಕೆಲಸ ನಡೀತಾ ಇದೆ, ಸೊ ಅದೇ ಫುಲ್ ಬಿಸಿ ಇಲ್ಲಿ ಹೋಗ್ತಾ ಇದೆ, ಇಲ್ಲ ನೋಡ್ತಾ ಇದೆ. ಓಕೆ, ವೀಕೆಂಡ್ ಅಲ್ಲೂ ಇಲ್ಲೇನಾ ಇರೋದು? ಅವರು ಇಲ್ಲೇ ಇದ್ರು 3 ಡೇಸ್ ಇಲ್ಲೇ ವರ್ಕ್ ನಡೀತಾ ಇದೆ. ಸೊ ರಿಲೀಸ್ ಎಲ್ಲ ನೆಕ್ಸ್ಟ್ ವೀಕ್, ಸೊ ಫುಲ್ ಬಿಸಿ ನಡೀತಾ ಇದೆ. ಓಕೆ, ಸೊ ಓಕೆ, ನಾನು ಹಾಗಾದ್ರೆ ದುನಿಯಾ ವಿಜಯ್ ಮೀಟ್ ಮಾಡ್ಬೋದಲ್ವಾ? ಓಕೆ. ವೀಕೆಂಡ್ ಅಡ್ಡದಲ್ಲಿ ದುನಿಯಾ ವಿಜಯ್ ಎಲ್ಲಿರ್ತಾರೆ, ಏನ್ ಮಾಡ್ತಾರೆ ಅಂತ ಆಗ್ಲೇ ಕುತೂಹಲದಿಂದ ಕಾಯ್ತಾ ಇದ್ದಾಗ ಗೊತ್ತಾಗ್ತಿರೋದು ಭೀಮಾ ಸಿನಿಮಾದ ವರ್ಕ್ ಆಗ್ತಾ ಇದೆ, CG ವರ್ಕ್ ಆಗ್ತಾ ಇದೆ ಇಲ್ಲಿ. ಸೊ ಈಗಾಗಲೇ ಇಲ್ಲಿ ಆಲ್ಮೋಸ್ಟ್ 30ಕ್ಕಿಂತ ಹೆಚ್ಚು ಜನ ಇದಕ್ಕಾಗಿ ಕೆಲಸ ಮಾಡ್ತಿದ್ದಾರೆ. ಬೇರೆಲ್ಲೂ ಹೋಗ್ತಾ ಇಲ್ಲ ದುನಿಯಾ ವಿಜಯ್ ಅವರು. ವೀಕೆಂಡ್ ಅಂದ್ರೆ ಸಾಕು, ತನ್ನ ಸಿನಿಮಾಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಸೊ ನಾನೀಗ ತೋರಿಸ್ತೀನಿ. ಇಲ್ಲಿ CG ವರ್ಕ್ ನಡೀತಾ ಇದೆ, ಎಲ್ಲರೂ ಕೂಡ CG ವರ್ಕ್ ಅಲ್ಲಿ ಬಿಸಿ ಆಗಿದ್ದಾರೆ. ಅದರಲ್ಲೇ ದುನಿಯಾ ವಿಜಯ್ ಕೂಡ ಬಿಸಿ ಆಗಿರೋದು. ಸೊ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲೇ ಇದ್ದಾರೆ. ಆಗದಿಂದ ನಾನು ಹೇಳ್ತಾ ಇದ್ದೆ ದುನಿಯಾ ವಿಜಯ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅವರು ತನ್ನ ಸಿನಿಮಾಗೋಸ್ಕರ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಯ್. ವೀಕೆಂಡ್ ಅಲ್ಲಿ ನೋಡಿದ್ರೆ ನೀವು ಇಲ್ಲಿ ಕೂತಿದ್ದೀರಾ, ನಾನು ಒಂದು ಟೆಂಪಲ್ಗೆ ಹೋಗ್ತಿದ್ದೀರೋ, ಪಬ್ಗೋ, ಪಾರ್ಟಿಗೋ, ದೇವಸ್ಥಾನಕ್ಕೋ, ಸ್ಮಶಾನದಲ್ಲಿ ಏನಾದ್ರೂ ಎಲ್ಲ ಕಡೆ ಹುಡ್ಕೊಂಡ್ ಬಂದ್ವಿ. ನೋಡಿದ್ರೆ ಇಲ್ಲಿ ಕೂತಿದ್ದೀರಾ. ವೀಕೆಂಡ್ ಇಲ್ಲ, ನಮ್ಮ ಪಾರ್ಥ ಅವರು ಯೂನಿಫೈಡ್ ಸಂಸ್ಥೆ ಇದು, ಇಲ್ಲೆಲ್ಲ CG ವರ್ಕ್ ನಡೀತಾ ಇದೆ. ಸೊ ಹಂಗಾಗಿ ಎಲ್ಲ ಅವ್ರಿಗೆ ಇನ್ಚಾರ್ಜ್ ಕೊಟ್ಬಿಟ್ಟು ಕಾಯ್ತಾ ಇದ್ದೀವಿ. ಎಲ್ಲ ಇನ್ನೇನು ರಿಲೀಸ್ ಡೇಟ್ ಹತ್ರ ಬಂತಲ್ಲ, ಆಗಸ್ಟ್ 9ಕ್ಕೆ ರಿಲೀಸು, ಅದಕ್ಕೆ ಎಲ್ಲ ಕೆಲಸ ಮಾಡ್ತಾ ಇದೀವಿ. ನೋ ವೀಕೆಂಡ್ಸ್, ಸಿನಿಮಾ ಆಗೋವರೆಗೂ ನೋ ವೀಕೆಂಡ್. ವೀಕೆಂಡ್ ಅಡ್ಡನ ಇದು ನಿಮ್ಗೆ ಈಗ ಅಂತ? ಈಗ ಸದ್ಯಕ್ಕೆ ಆಗಸ್ಟ್ 9th ನಮಗಿದೆ ವೀಕೆಂಡ್ ಅಡ್ಡ. ಕೆಲಸ ತುಂಬ ಸೀರಿಯಸ್ ಆಗಿ ನಡೀತಿರೋದ್ರಿಂದ ಇಲ್ಲೇ ಇದ್ಬಿಡ್ತೀವಿ ಎಲ್ಲರೂ. ಬಟ್ ಬೇರೆ ದಿನಗಳಲ್ಲಿ ವೀಕ್ ಡೇಸ್ ಬಿಸಿ ಇದ್ದು ವೀಕೆಂಡ್ ಅಲ್ಲಿ ಏನಾದ್ರು ಈ ತರದ ಪ್ಲೇಸ್ಗೆ ಹೋಗೋದು ಏನಾದ್ರು ಇದೆಯಾ? ಫಾರೆಸ್ಟ್, ಕಾಡು, ನೇಚರ್ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಈಗ ಈ ಮಳೆ, ಈಗಿನ ವಾತಾವರಣನೇ ಬೇರೆ ತರ ಇರುತ್ತೆ. ಸೊ ಹಂಗಾಗಿ ಅದನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಯಾವತ್ತಿಂದ ಆ ರೀತಿಗೆ ಕಾಡು, ನೇಚರ್ ಮೇಲೆ ಪ್ರೀತಿ ಜಾಸ್ತಿ ಆಯ್ತು? ಅಂದ್ರೆ ಚಿಕ್ಕಂದಿನಿಂದಲೂ ಇದೆಯಾ ಅಥವಾ? ದುನಿಯಾ ಆದ್ಮೇಲಂತೂ ಸಿಕ್ಕಾಪಟ್ಟೆ ಸೀರಿಯಸ್ ಆಗೋಯ್ತು. ಅವಾಗ ನಂಗೆ ಚಿಕ್ಕ ವಯಸ್ಸಿಂದನೂ ಗ್ರೀನ್ ಅಂದ್ರೆ ತುಂಬಾ ಇಷ್ಟ. ಸೈಲೆನ್ಸ್ ತುಂಬಾ ನಮಗೆ ಮೆಂಟಲಿ ತುಂಬ ಸರಿ ಮಾಡುತ್ತೆ ನಮ್ಮನ್ನು. ಅದು ಸ್ಪೆಷಲಿ ನನಗದು ತುಂಬ ಇಷ್ಟ. ಅಲ್ಲಿ ಕಾಡಿನಿಂದ ನಾಡಿನ ಕಡೆ ಬರೋಣ. ಮೊದಲನೇದಾಗಿ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಒಂದ್ ಕಡೆ ಸಿನಿಮಾ, ಎರಡನೇ ನಿಮ್ಮ ನಿರ್ದೇಶನದ ಸಿನಿಮಾ ಭೀಮಾ, ಇನ್ನೊಂದ್ ಕಡೆ 50 ವರ್ಷ. ನಾವು ನಾರ್ಮಲ್ ಆಗಿ 100 ವರ್ಷ ಹೇಳ್ತೀವಿ, ಒಂದು ಪರಿಪೂರ್ಣ ಜೀವನ ಅಂತ ಹೇಳಿದ್ರೆ 50 ವರ್ಷ. ಈಗ 50 ವರ್ಷದಲ್ಲಿ ಆಲ್ಮೋಸ್ಟ್ ಹತ್ರ 50 ಸಿನಿಮಾಗಳು ನಿಮ್ಮ ಜೀವನದಲ್ಲಿ. ಈ ಒಂದು ಜರ್ನಿಯ ಬಗ್ಗೆ ಮಾತನಾಡ್ತಾ ಹೋಗೋದಾ ಹೇಗೆ ಅಂತ? ಜರ್ನಿ ಮಾಡ್ತಾನೆ ಮಾತಾಡೋಣ, ಹೇಗೆ ಮಾತಾಡೋಣ? ನಿಮ್ಮ ಈ ಜೀವನದಲ್ಲಿ 50 ವರ್ಷದಲ್ಲಿ ನೀವು ಕಂಡುಕೊಂಡಂತಹ ಹೊಸ ಅನುಭವಗಳು ಏನೇನು, ಜೊತೆಗೆ 50 ಹತ್ತತ್ರ ಸಿನಿಮಾಗಳು ಕೂಡ, ಇಡೀ ಜರ್ನಿಯ ಬಗ್ಗೆ ಮಾತನಾಡೋದಾದ್ರೆ? ಲೈಫೇ ಹಾಗೆ ಬದಲಾಗ್ತಾ ಇರುತ್ತೆ, ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ. ಸೊ ಅದು ದಟ್ ಈಸ್ ದ ಲೈಫ್ ಅನ್ಕೋತೀನಿ ನಾನು, ಅಷ್ಟೇ, ಇನ್ನೇನಿಲ್ಲ. ಅಷ್ಟು ಬಿಟ್ಟರೆ ಇನ್ನೇನು ಬದಲಾವಣೆ, ಮಾಮೂಲಿ ಸಿನಿಮಾ ಮಾಡ್ತಾ ಇರ್ತೀವಿ, ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು ತಲೆಗೆ ತಗೊಳ್ದಿರ, ಸೋಲಾಗಲಿ ಗೆಲುವಾಗಲಿ ತಗೊಳ್ದಿರ, ಇವತ್ತಿನ ಕೆಲಸ ಏನು ಅಂತ ನೋಡೋದು ನನ್ನ ಪ್ರಕಾರ ಒಳ್ಳೇದು. ನಿಮಗೆ ಖುಷಿ ಕೊಟ್ಟಂತಹ ಕ್ಷಣಗಳು, ಖುಷಿ ಕೊಟ್ಟಂತಹ ಘಟನೆಗಳನ್ನ ಹೇಳೋದಾದ್ರೆ? ಸಲಗ ಗೆದ್ದಾಗ ತುಂಬ ಖುಷಿ ಕೊಟ್ಟಿದ್ದೆ. ಈಗ ಭೀಮದ ಟೆನ್ಷನಲ್ಲಿದ್ದೀನಿ. ಸೊ ಹಂಗಾಗಿ ಜಾಸ್ತಿ ಮಾತು ಬರ್ತಿಲ್ಲ. ಭೀಮದೇ ಯೋಚನೆ ಮಾಡಿ ಏನೋ ಕೆಲಸ ನಡೀತಾ ಇದೆ ಎಲ್ಲ ಕಡೆ, ಆ ಯೋಚನೆಯಲ್ಲಿದ್ದೀನಿ. ತಂದೆ ತಾಯಿಯನ್ನ ಈ ಸಂದರ್ಭದಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತೀರಿ? ಪ್ರತಿನಿತ್ಯ ಜ್ಞಾಪಿಸ್ಕೋತೀವಿ ಅವ್ರನ್ನ. ತಾಯಿ ತಂದೆ ನಾವಿರೋವರೆಗೂ ಜ್ಞಾಪಿಸ್ಕೋತಾ ಇರ್ತೀವಿ ಆ ವಿಷಯನ ಯಾವಾಗಲೂ. ಅದು ಮರೆಯೋಕ್ಕಾಗಲ್ವಲ್ಲ ಅದು. ಯಾಕೆ ನಿಮಗೆ ಕಾಡು ಇಷ್ಟ? ಸ್ಪೆಷಲಿ ಕಾಡಿಗೆ ಹೋದಾಗ ನಾವು ಎಷ್ಟು ಡಿಸ್ಟರ್ಬ್ಡ್ ಆಗಿರ್ತೀವಿ. ಇಲ್ಲಿ ಆ ಸೈಲೆನ್ಸ್ ನಮ್ಮ ಜೊತೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಮೈಂಡು ಕೂಡ ಸೈಲೆಂಟ್ ಆಗುತ್ತೆ, ಕೂಲ್ ಆಗುತ್ತೆ ಅಂತ ಆಸೆ. ನನ್ನ ಅನುಭವ ಅದು, ನನಗೆ ಪರ್ಸ್ನಲ್ ಆಗಿರೋದು.
ನೀವು ಅಂದ್ರೆ ವರ್ಷಕ್ಕೆ ಇಷ್ಟು ಟೈಮ್ ಹೋಗ್ತೀನಿ ಅನ್ನೋದು ಇದೆಯಾ ಹೇಗೆ, ಅಥವಾ ನಾನು ರಜಾ ಇದ್ರೆ ಎಲ್ಲ ಕಾಡಲ್ಲಿರ್ತೀನಿ. ನಾನು ರಜಾ ಸಿಕ್ಕರೆ ಸಾಕು ಕಾಡಲ್ಲಿರ್ತೀನಿ ನಾನು. ದುನಿಯಾ ವಿಜಿ ಅವರು ಅಂದ್ರೆ ಜೀವನದಲ್ಲಿ ಬದಲಾಗಿದಂತಹ ದಿನಗಳು ಯಾವುದು ಅಂತ ಹೇಳಿ, ಇಲ್ಲ ನಾನು ಈ ತರ ಇರಬಾರ್ದು ಅಂತ ಹೇಳಿ ಏನಾದ್ರೂ ಬದಲಾಗಿದ್ದಿದೆಯಾ? ಪ್ರತಿಯೊಬ್ಬ ಮನುಷ್ಯ ನಾನಾಗಲಿ ತಾವಾಗಲಿ ಪ್ರತಿದಿನ ಬದಲಾಗ್ತಾನೆ ಇರ್ತೀವಿ. ಈ ಲೈಫ್ ಅಂದಮೇಲೆ ರಾತ್ರಿ ಆಗಲಿ ಹೆಂಗಿರುತ್ತೋ ಹಂಗೆ ನೀವು ಬದುಕಿರೋವರೆಗೂ ಒಳ್ಳೇದು ಕೆಟ್ಟದ್ದು ಬರ್ತಾನೆ ಇರುತ್ತೆ. ಬದುಕೋದು ಮಾತ್ರ ನೋಡ್ತಾ ಇರಬೇಕು ಮನುಷ್ಯ, ಅಷ್ಟೇ ಒಳ್ಳೇದು. ನನ್ನ ಅನಿಸಿಕೆ ಅಷ್ಟೇ ಯಾವಾಗಲೂ. ಒಂದೊಂದು ಅನುಭವಗಳ ಬಗ್ಗೆ ಹೇಳ್ತಾ ಇದ್ರಿ ನೀವು. ನನಗೆ ಅಂದ್ರೆ ತುಂಬಾ ವಿಚಾರಗಳನ್ನ ನಾವು ಗಮನಿಸಿದ್ವಿ. ದುನಿಯಾ ವಿಜಯ್ ಅವರು ಒಂದ್ ಕಡೆ ಅನೇಕ ವಿಚಾರಗಳು ತಿಳ್ಕೊಂಡು, ನಾನು ಆಗ್ಲೇ ಹೇಳಿದೆ, ಮಾತನಾಡುವ ಅಥವಾ ನಡೆದಾಡುವ ಲೈಬ್ರರಿ ನಿಮ್ಗೆ ಹೇಳ್ತಾರೆ ಅಂತ. ಯಾವ್ಯಾವ ವಿಚಾರಗಳನ್ನ ಯಾವ್ಯಾವ ಸಂದರ್ಭದಲ್ಲಿ ಕಲ್ತಿರೋದು, ಓದಿರೋದು ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ಆಗಿರೋದಾ ಹೇಗೆ? ಬಹುಶಃ ಎಕ್ಸ್ಪೀರಿಯನ್ಸ್ ಇಂದ ಆಗಿರೋದು. ಇಲ್ಲಿ ಕೂರೋಣ ಸ್ವಲ್ಪ ಹೊತ್ತು, ಬನ್ನಿ ಕೂರೋಣ ಬನ್ನಿ. ಈಗ ಜನರಲಿ ಅನುಭವಗಳೇ ತುಂಬ ಪಾಠ ಕಲಿಸುತ್ತೆ ಮನುಷ್ಯನಿಗೆ. ನಮಗೂ ಅಷ್ಟೇ ಅನುಭವಗಳಲ್ಲಿ ತುಂಬ ಪಾಠ ಕಲಿಸುತ್ತೆ. ಎಲ್ಲೋ ಒಂದು ಕಡೆ ತುಂಬ ಸೈಲೆನ್ಸ್ ಆಗಿರಬೇಕು ಅನಿಸುತ್ತೆ, ಎಲ್ಲೋ ಒಂದು ಕಡೆ ನಗಬೇಕು ಅನಿಸುತ್ತೆ, ಎಲ್ಲೋ ಒಂದು ಕಡೆ ಆರಾಮಾಗಿರೋಣ, ಎಲ್ಲೋ ದೂರ ಹೊಟ್ಟೋಗೋಣ ಅಂದರೆ ಎಲ್ಲ ಬಿಟ್ಟು ಹೊರಗಡೆ ಹೋಗೋಣ ಅನಿಸುತ್ತೆ. ಅದು ಜನರಲಿ ಪಾಪ ನಮ್ಮಂಥವ್ರ ಲೈಫಲ್ಲಿ ಎಲ್ಲ ಕಾಮನ್ ವಿಷಯನೇ ಆಗೋದು. ನೀವು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಹಾಗೆ ಜಾಸ್ತಿ ಆಧ್ಯಾತ್ಮದ ಕಡೆಗೂ ಕೂಡ ಒಲವನ್ನ ತೋರಿಸಿದ್ದೀರಿ. ಅಂದ್ರೆ ಏನಾದ್ರೂ ಇನ್ಸಿಡೆಂಟ್ ನಿಮ್ಗೊಂದು ಅನುಭವ ಕೊಟ್ಟಿದ್ಯಾ? ಇಲ್ಲ, ಜಾಸ್ತಿ ನಾವು ದೇವರನ್ನ ಪೂಜೆ ಮಾಡಬೇಕು. ಇಲ್ಲ, ಅಮ್ಮ ತುಂಬ ಈ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾ ಇದ್ರಿಂದ ಅದೊಂಚೂರು ನಮಗೂ ಅಂಟಿಸಿದ್ದಾರೆ. ಸೊ ಹಂಗಾಗಿ ಆಧ್ಯಾತ್ಮ ಕಾಡ್ತಾ ಇರತ್ತದು. ಯಾವ ಇಷ್ಟದ ದೇವ್ರು ಯಾವುದು ನೀವು ಪೂಜೆ ಮಾಡೋದು? ನನಗೆ ಕಾಳಿ ತುಂಬ ಇಷ್ಟ. ನನಗೆ ಇಲ್ಲಿವರೆಗೂ ಏನೇ ತೊಂದರೆ ಬಂದ್ರೂ ನನ್ನ ಅಡ್ಡ ನಿಂತು ಕಾಪಾಡಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರೋದೇ ಆಯಮ್ಮ ಕಾಳಿ. ಸೊ ಹಂಗಾಗಿ ತುಂಬ ಇಷ್ಟಪಡ್ತೀನಿ ಅವರನ್ನು. ನಾನು ಮನೇಲಿ ನೋಡಿದೆ ಎಲ್ಲ ದೇವರುಗಳು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಅವರ ಎಲ್ಲರ ದೇವರುಗಳ ಫೋಟೋ ಕೂಡ ಇದೆ. ಸೊ ಸರ್ವಧರ್ಮಕ್ಕೂ ಒಂದು ರೀತಿಯ ಮಾನ್ಯತೆ ಅಥವಾ ಎಲ್ಲದಕ್ಕೂ ರೆಸ್ಪೆಕ್ಟ್ ಕೊಡುವಂಥದ್ದು. ಹೌದು, ದುನಿಯಾ ಆದಮೇಲೆ ನನಗೆ ಎಲ್ಲ ಜನಾಂಗದವರು ಸೇರಿ ನನಗೆ ಸಿನಿಮಾ ನೋಡೋರು. ಅವ್ರ ಪಾಪ ಎಲ್ಲರೂ ಸಿನಿಮಾ ನೋಡೋದಕ್ಕೆ ಇವತ್ತು ನಾನು ಇಷ್ಟು ವರ್ಷ ಆದರೂ ಇಲ್ಲಿ ಗಟ್ಟಿಯಾಗಿ ನಿಂತಿದ್ದೀನಿ. ಸೊ ಹಂಗಾಗಿ ಎಲ್ಲರ ಮನೆಯಲ್ಲೂ ಊಟ ಮಾಡ್ದಂಗೆ ನಾನು. ಸೊ ಹಂಗಾಗಿ ನಾನು ಎಲ್ಲ ದೇವ್ರನ್ನೂ ಇಷ್ಟಪಡ್ತೀನಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ದೇವ್ರನ್ನೂ ಇಷ್ಟಪಡ್ತೀನಿ. ನನಗೆ ಅದನ್ನೆಲ್ಲ ಮೀರಿ ಒಂದೇ ಅನಿಸಿದ್ದು ಮನುಷ್ಯನ ಬದುಕು ಧರ್ಮ ಅಂತ ಒಂದು ಅವಾಗಲಿಂದ ಪರಿಪಾಲಿಸ್ತಾ ಬಂದಿದ್ದೀವಿ. ಅದನ್ನು ಬಿಡೋಕ್ಕಾಗಲ್ಲ. ಆದರೆ ಆ ಧರ್ಮದಲ್ಲಿರೋದೇ ಒಂದು ಗಂಡು ಒಂದು ಹೆಣ್ಣು ಯಾವಾಗಲೂ. ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ. ಆ ಗಂಡು ಹೆಣ್ಣಿಗೆ ಯಾವಾಗಲೂ ಎಲ್ರಿಗೂ ಆಗೋ ನೋವಿರುತ್ತೆ, ಎಲ್ರಿಗೂ ಬರೋ ಸಾವಿರುತ್ತೆ. ಅಷ್ಟೇ ಬದುಕು ಅಂದರೆ ಅಥವಾ ಆರೋಪ ಆಗ್ಬೋದು, ಅವಮಾನ ಆಗ್ಬೋದು, ನೋವಾಗ್ಬೋದು, ಅದಾಗದೇ ತಿರ್ಗಾ ಮನುಷ್ಯನಿಂದ ಯಾವಾಗಲೂ. ಸೊ ಅದನ್ನು ನಾವು ಹೇಗೆ ತೊಗೋತೀವಿ, ಹೇಗೆ ಎಂಡ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅಂದರೆ ಅದು ರಾಜಕೀಯವಾಗಿ ಹುಟ್ಟಾಕಿದಾರಾ ಅಥವಾ ವೈಯಕ್ತಿಕವಾಗಿ ಬಂದಿದೆಯಾ? ಈಗ ನಾನು ಕಂಡಂಗೆ ನಮ್ಮದು ಸರ್ವಜನಾಂಗದ ಶಾಂತಿಯ ತೋಟ ಅಂತ ನಾವು ಕರಿತೀವಿ. ಈ ರಾಜಕೀಯದ ಒಂದು ಷಡ್ಯಂತ್ರ ಆಗ್ಬೋದು ಅಥವಾ ಅವ್ರಿಗೆ ಅನುಕೂಲಕ್ಕಾಗ್ಬೋದು. ಕೋಮುಗಲಭೆ ಅದೇ ಜಾಸ್ತಿ ಆಗಿರೋದು ಉಂಟು ಇವತ್ತು. ಅದು ಬಿಟ್ಟರೆ ತುಂಬ ರೇರ್ ಕೇಸಸ್ ಆಫ್ ಒಂದು ಕಮ್ಯುನಿಟಿ ಇನ್ನೊಂದು ಕಮ್ಯುನಿಟಿ ಕಿತ್ತಾಡ್ಕೊಳ್ಳೋದು ತುಂಬ ಅವಪ್ಪ. ಅವ್ರು ಅದಕ್ಕೋಸ್ಕರ ಕಿತ್ತಾಡಿರಲ್ಲ, ಏನೋ ವೈಯಕ್ತಿಕ ದ್ವೇಷದಿಂದ ಕಿತ್ತಾಡ್ತಾರೆ. ಅದಕ್ಕೆ ತಿರ್ಗಾ ಒಂದು ಈ ಕೋಮುಗಲಭೆ ಅನ್ನೋದನ್ನ ತಗಲಾಕ್ಬಿಡ್ತಾರೆ. ಅದು ನೋಡಿದಾಗ ಬೇಜಾರಾಗತ್ತೆ ನಮಗೆ. ಕೋಮುಗಲಭೆಗಳು ಎಂಡ್ ಆಗಬೇಕು ಅಂದರೆ ನಮ್ಗೆ ಹೈಸ್ಕೂಲಿಂದನೇ ಆ ಪಾಠಗಳಾಗಬೇಕು. ಇವಾಗ ಆ ಮಕ್ಕಳಿಗೆ ಅದು ಟ್ಯೂಷನ್ ಸ್ಟಾರ್ಟ್ ಆಗಬೇಕು. ಮಕ್ಕಳಿಂದ ಹಿಡಿದು ದೊಡ್ಡವರಾಗುವವರೆಗೂ ಒಂದೊಂದು ರೀತಿಯಾಗಿ ಬೆಳೀತಿರ್ತೀವಿ. ಈ ಮಕ್ಕಳು ಇದ್ದಾಗ, ಈಗ ಇಬ್ಬರು ಹೆಣ್ಮಕ್ಳು, ಒಬ್ಬ ಗಂಡು ಮಗ ಇದ್ದಾನೆ, ನಿಮ್ಗೆ ಯಾವತ್ತಾದ್ರೂ ಆತಂಕ ಆಗಿದೆಯಾ ಇಂತಹ ವಿಚಾರಗಳು? ಈಗ ಒಂದು ರೀತಿಯ ಸುರಕ್ಷತೆಯ ವಿಚಾರಗಳಾಗಿರ್ಬೋದು, ನಮ್ಮ ಮಕ್ಕಳನ್ನ ನಾವು ಮನಸ್ಸಲ್ಲಿ ಏನು ತುಂಬ್ತೀವಿ ಅನ್ನುವಂಥದ್ದು, ಆ ಥರದ ವಿಚಾರಗಳನ್ನು ಮಕ್ಕಳಿಗೆ ಹೇಳುವಂಥದ್ದು. ಈಗ ಲೈಕ್ 18 ವರ್ಷ ಆಗೋವರೆಗೂ ನಾವು ಏನು ಹೇಳಿದ್ರು ತೊಗೋಬೋದು. ಅದು ಕನ್ನಡಿ ಇದ್ದಂಗೆ ಅವರು. ನಾವು ತೋರಿಸಿದಾರ ನಂಬ್ತಾರೆ. ಒಂದು ಸತಿ 18 ಆಗಿ ಅವ್ರ ಸೊಸೈಟಿಗೆ ಎಕ್ಸ್ಪೋಸ್ ಆಗೋದ್ರೆ ಅವ್ರದ್ದೇ ಆದ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ. ಅವ್ರ ತಾಯಿ ತಂದೆ ನೋಡೋ ರೀತಿ ಬೇರೆ ಆಗುತ್ತೆ, ಅಥವಾ ಅವರು ಸಮಾಜ ನೋಡೋ ರೀತಿ ಬೇರೆ ಆಗುತ್ತೆ. ಹಂಗಾಗಿ ಆ ಬೇಸಿಕ್ ಎಜುಕೇಷನ್ ಅಂತ ಇದ್ದಾಗ ಅವ್ರಿಗೊಂದು ನಾಲೆಜ್ ಬಂದ್ಬಿಡುತ್ತೆ. ಓ, ಇದು ಲೈಫು, ಹಿಂಗಿರಬೇಕು, ನಾನು ಹಿಂಗಿರಬೇಕು ಅಂತ. ಮಕ್ಕಳು ಅಂದಾಗ ನೆನಪಾಯ್ತು, ಇಬ್ರು ಅಂದರೆ ಆ್ಯಕ್ಟಿಂಗ್ ವಿಚಾರದಲ್ಲಿ ಇಂಟ್ರೆಸ್ಟ್ ಇದ್ದಾರಾ ಹೇಗೆ? ಒಬ್ಬರು ಫಾರಿನಲ್ಲಿ, ಒಬ್ಳೀಗ ಆಲ್ರೆಡಿ ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾಳೆ ಒಂದು ಸಿನಿಮಾಲಿ. ಇನ್ನೊಬ್ಳು UK ಇದ್ದಾಳೆ. ಅವಳಿಗೆ ಇನ್ನೊಂದು 10 ಡೇಸಿಗೆ ಬರ್ತಾಳೆ. ಬಂದರೆ ಈಗ ನೆಕ್ಸ್ಟ್ ಅವಳು ಹೀರೋಯಿನ್ ಆಗಬೇಕು. ನನಗೆ ಪರ್ಸ್ನಲಿ ಇಷ್ಟ ಇರಲಿಲ್ಲ. 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 ಯಾವ ಕಾರಣಕ್ಕಾಗಿ?
ಅಂದರೆ ನಮಗೆ ಸಾಕಮ್ಮ. ಈಗ ಏನಾಗುತ್ತೆ ಅಲ್ಲಿ ಒಂದ್ಸತಿ ತಮಾಷೆ ಅಲ್ಲ, ಸೆಲೆಬ್ರಿಟಿ ಆಗೋದು ತಮಾಷೆ ಅಲ್ಲ. ಒಂದ್ಸರಿ ಸೆಲೆಬ್ರಿಟಿ ಅಂತ ಅನ್ಸ್ಕೊಂಡ್ಮೇಲೆ ಎಲ್ಲ ತಪ್ಪು ಆರೋಪ ವಿಷಯಗಳು ಬರೋದೇ ನಮ್ಗಳ ಮೇಲೇ ಯಾವಾಗ್ಲೂ. ಒಂದ್ಸರಿ ಲೈಮ್ ಲೈಟಿಗೆ ಬಂದ್ಬಿಟ್ವಿ ಅಂದರೆ ನಮ್ಮ ಸುತ್ತಾಡೋ ನೆಗೆಟಿವಿಟಿ ಇದೆಯಲ್ಲ, ದಟ್ ಈಸ್ ಮೋಸ್ಟ್ ಡೇಂಜರಸ್. ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ಇದ್ದರೆ ಮಾತ್ರ ಮನುಷ್ಯ ಬದುಕೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಸಣ್ಣ ಸಣ್ಣ ವಿಷಯಕ್ಕೆ ಸತ್ತೋಗ್ಬಿಡ್ತಾರೆ ಇಲ್ಲಿ. ಅಷ್ಟು ಡೇಂಜರ್ ಆಗಿದೆ. ಸಿನಿಮಾದವರು, ರಾಜಕೀಯದವರು, ಇವತ್ತು ಪ್ರೆಸೆಂಟ್ ಪಾಪ ಟಿ ವಿ ಮಾಧ್ಯಮದವ್ರು ಆಗ್ಬೋದು. ಒಂದು ಸರಿ ನಾವೆಲ್ಲ ಪಬ್ಲಿಕ್ ಕಾಣಿಸ್ತಾ ಇದ್ದೀವಿ ಅಂದರೆ ನಮ್ಮ ಸುತ್ತ ಬರುವಂಥ ಆರೋಪಗಳಾಗ್ಬೋದು, ಅದು ಸುಳ್ಳಾಗಿದ್ರೂ ಸತ್ಯ ಅಂತ ನಂಬಿಸೋದಾಗ್ಬೋದು. ಇದ್ರ ಮಧ್ಯೆ ತೊಗೊಳ್ಳೋಂಥ ಮನಸ್ಸುಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹೆಂಗೆ ತೊಗೋತೀವಿ ಅದನ್ನು, ನಾವು ಹೆಂಗೆ ಸಾಲ್ವ್ ಮಾಡಬೇಕು. ಅದನ್ನು ಮುಗಿಯೋಷ್ಟಕ್ಕೆ ನಿಮ್ಗೆ ವಯಸ್ಸಾಗ್ಬಿಟ್ಟಿರುತ್ತೆ, ಆಯುಸ್ ಮುಗ್ದೋಗ್ಬಿಡುತ್ತೆ. ಸೊ ಅದು ಯಾವುದೂ ಇಲ್ಲಪ್ಪ, ನಾನು ಆರಾಮಾಗಿ ಇರ್ತೀನಿ, ಏನು ಬಂದು ಎದುರಿಸ್ಕೊಂಡು ಹೋಗ್ತೀನಿ ಅಂದರೆ ಅದು ಲೈಫ್ ನನಗೆ. ಯಾವಾಗ ಎಸ್, ನಾನು ಫಸ್ಟ್ ಹೇಳ್ಕೊಟ್ಟಿರೋದೇ ಒಂದು, ಅಮ್ಮ ಒಂದು ಸತಿ ಈಗ ನಾನು ಹೆಸರು ಮಾಡಿಬಿಟ್ಟಿದ್ದೀನಿ, ಈಗ ನೀವೆಲ್ಲ ಸಿನಿಮಾ ಮಾಡಿದ್ರೇ ಶುರು ಆಗುತ್ತೆ ನಿಮಗೆ. ಸೊ ಅವತ್ತು ಅಷ್ಟೇ ಅದನ್ನು ತಡೆಯೋ ಶಕ್ತಿ ನಿಮಗೆ ಗೊತ್ತಿರಲಿ, ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ನಿಮಗಿರಲಿ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತಲ್ಲ. ಯಾಕಂದರೆ ತುಂಬ ಸೆನ್ಸಿಟಿವ್ ಅಲ್ವಾ, ಯಾರು ಎಲ್ಲರೂ ಅಷ್ಟೇ ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಬಟ್ ನಾವು ಹಂಗಲ್ಲ, ನಾವು ಹಾರ್ಡ್ವೇರು, ಸಾಫ್ಟ್ವೇರ್ ಅಲ್ಲ. ಪಾಪ ಆ ಮಕ್ಕಳು ಆಸೆಗೆ ಬಂದಿರ್ತವೆ, ಅವಕ್ಕೆ ಇವೆಲ್ಲ ಗೊತ್ತಿರಲ್ಲ. ಹಂಗಾಗಿ ನಾನು ಹೇಳಿದ್ದೀನಿ, ಏನೇ ಬರಲಿ ನನ್ನ ನೆನೆಸ್ಕೊಳ್ಳಿ, ನಾನು ಇರ್ತೀನಿ ನಿಮ್ಮ ಜೊತೆಯಲ್ಲಿ. ಯಾಕಂದರೆ ಇವತ್ತಿನ ಸ್ಥಿತಿಗಳಲ್ಲಿ ತುಂಬ ಸೆನ್ಸಿಟಿವ್ ಹುಡುಗರನ್ನ ನಾನು ನೋಡಿದ್ದೀನಿ. ಏನೋ ಒಂದು ಸಣ್ಣ ವಿಷಯ ಆದರೆ ಫಸ್ಟು ಅವ್ರು ಟ್ರೈ ಮಾಡೋದೇ ಸೂಸೈಡ್ ಟ್ರೈ ಮಾಡ್ತಾರೆ. ಅದೆಲ್ಲ ವೇಸ್ಟ್ ಅನಿಸುತ್ತೆ ನನಗೆ. ಇದ್ದು ಎದುರಿಸ್ಬೇಕು ಯಾವಾಗಲೂ. ಯಾವುದೂ ನಮಗೆ ಗೊತ್ತಿರಲ್ಲ, ಬಟ್ ಇರೋವರೆಗೂ ಸಖತ್ತಾಗಿರ್ಬೇಕಷ್ಟೇ. ಯಾರೋ ಏನೋ ಅಂದರು ಅಂತ ಪ್ರಾಣ ಕಳ್ಕೊಳ್ಳೋದಾಗಲಿ, ಯಾರೋ ಏನೋ ಅಂದರು ಅಂತ ನಮಗೆ ನಾವು ಡಿಪ್ರೆಷನ್ಗೆ ಹೋಗೋದಾಗಲಿ ಮಾಡಿಕೊಂಡ್ರೆ ಲೈಫ್ ಹಾಳು ಮಾಡಿಬಿಡ್ತಾರೆ. ಅದು ಯಾರು ಏನೇ ಆಗಲಿ, ಯಾರಿಗೂ ಗೋಲಿ ಹೊಡೆದ್ಬಿಟ್ಟು ಬದುಕ್ತಾ ಇರ್ಬೇಕು ಅವ್ರಿಗೆ. ಈಗ ನೀವು ನಾಯಕ ನಟನಾಗಿ ಮಾಡಿದ್ರಿ ಅನೇಕ ಚಿತ್ರಗಳಲ್ಲಿ, ಇದು ಎರಡನೇ ನಿಮ್ಮ ನಿರ್ದೇಶನದ ಚಿತ್ರ. ಸೊ ಏನೇನು ಚಾಲೆಂಜಸ್ ಇದೆ ಇದರಲ್ಲಿ? ಲೈಕ್ ಡೈರೆಕ್ಷನ್ ಅನ್ನೋದೇ ಯಾವಾಗ್ಲೂ ನಮ್ಮನ್ನು ನಾವು ಡೈರೆಕ್ಟ್ ಮಾಡ್ಕೊಳ್ಳೋ ಥರ. ಅದ್ರಲ್ಲಿ ನಾವು ಗೆಲ್ಲೇಬೇಕು. ಡೈರೆಕ್ಷನಲ್ಲಿ ಸೋತ್ರೆ ಎಲ್ಲರಲ್ಲೂ ಸೋತಂಗೆ ನಾವು. ಸೊ ಹಂಗಾಗಿ ಡೈರೆಕ್ಷನನ್ನು ತುಂಬ ಹುಷಾರಾಗಿರುತ್ತೆ. ಅದು ತುಂಬ ಪ್ರಜ್ಞೆಯಲ್ಲಿರಬೇಕಾದ ಕೆಲಸ. ನಾನೆಲ್ಲ ಯೂತ್ಸ್ಗೂ ಅದೇ ಹೇಳೋದು, ನೀವು ಡೈರೆಕ್ಟ್ರಾಗಿ, ಬೇರೆಯವ್ರು ನಿಮ್ಮನ್ನು ಡೈರೆಕ್ಟ್ ಮಾಡೋದು ಬೇಡ. ಅವ್ರು ಯಾರೋ ನಿಮ್ಮನ್ನು ಇಂಡೈರೆಕ್ಟಾಗಿ ಗೊತ್ತಿಲ್ಲದಂಗೆ ಡೈರೆಕ್ಟ್ ಮಾಡ್ತೀನಿ ಅಂತೇಳಿ ಬೇರೆ ಕಡೆ ತಳ್ಳಿಬಿಡ್ತಾರೆ. ನೀವು ಡೈರೆಕ್ಟ್ರಾಗಿ ನಿಮ್ಮ ಡಿಸೈಡ್ಮೆಂಟ್ಸ್ ನೀವು ತೊಗೊಳ್ಳಿ. ನಿಮ್ಮ ನಿರ್ಧಾರ ನಿಮ್ಮದೇ ಆಗಿರಬೇಕು ಹೊರತು ಇನ್ನೊಬ್ರದ್ದು ಆಗಿರಬಾರ್ದು. ತಪ್ಪಾದರೂ ಪರವಾಗಿಲ್ಲ, ತೊಂದರೆ ಇಲ್ಲ, ತಪ್ಪನ್ನು ತಿದ್ಕೊಳ್ಳಿ, ಬಟ್ ಇನ್ನೊಬ್ಬರು ಡೈರೆಕ್ಷನ್ ಅಂತೂ ಬರುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.